ಮೂಲಕ ದಿ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ತೇಜಸ್ವಿ ಸೂರ್ಯ ಕೊನೆಗೂ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ರಾಜಕೀಯ ವಿಚಾರಗಳಲ್ಲಿ ತಮ್ಮದೇ ಆದ ನಿಲುವುಗಳ ಮೂಲಕ ಸಕ್ರಿಯರಾಗಿ ಪಾಲ್ಗೊಳ್ಳುವ ತೇಜಸ್ವಿ ಸೂರ್ಯ ಇದೀಗ ವೈಯಕ್ತಿಕ ಜೀವನದಲ್ಲಿಯೂ ತಮಗೆ ಬೇಕಾಗಿದ್ದ ಕನಸಿನ ಹುಡುಗಿಯನ್ನೇ ಆರಿಸಿ ಮದುವೆಯಾಗಿದ್ದಾರೆ. ಸರಳ, ಸುಂದರ, ಸುಗುಣ ಚೆಲುವೆಯಾದ ಗಾಯಕಿ ಶಿವಶ್ರೀ ಜೊತೆ ಸೂರ್ಯ ಹೊಸ ಜೀವನ ಪ್ರಾರಂಭಿಸಿದ್ದಾರೆ. ಬನ್ನಿ ಅವರ ಮದುವೆ ಹೇಗಿತ್ತು ಅಂತ ನೋಡೋಣ. ತೇಜಸ್ವಿ ಶಿವಶ್ರೀ ಕಲ್ಯಾಣದಲ್ಲಿ ಕಳೆಗಟ್ಟಿದ ಸಂಭ್ರಮ. ಸೂರ್ಯ ಶಿವಶ್ರೀ ವಿವಾಹಕ್ಕೆ ಹಲವು ಗಣ್ಯರು ಸಾಕ್ಷಿ. ಎಸ್, ಈ ಹಿಂದೆ ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮದಲ್ಲಿ ತೇಜಸ್ವಿ ಸೂರ್ಯ ತಮ್ಮ ಕನಸಿನ ಹುಡುಗಿ ಬಗ್ಗೆ ಹೇಳಿಕೊಂಡಿದ್ರು. ಗುರು ಹಿರಿಯರನ್ನ ಗೌರವಿಸಿ ನನ್ನ ಭಾವನೆಗಳಿಗೆ ಸ್ಪಂದಿಸೋ ಹುಡುಗಿ ಸಿಕ್ರೆ ಮದುವೆ ಆಗ್ತೀನಿ ಅಂತ ತಮ್ಮ ಮನದಾಳದ ಮಾತನ್ನ ಹಂಚಿಕೊಂಡಿದ್ರು. ಇದೀಗ ಅಂಥದ್ದೇ ಹುಡುಗಿಯನ್ನ ತೇಜಸ್ವಿ ವಿವಾಹವಾಗಿದ್ದಾರೆ. ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿರುವ ಖಾಸಗಿ ರೆಸಾರ್ಟ್ನಲ್ಲಿ ಇಂದು ಬೆಳಗ್ಗೆ 10:45 ತುಲಾ ಲಗ್ನದಲ್ಲಿ ಇವರಿಬ್ಬರ ಮದುವೆ ನಡೆದಿದೆ. ತೇಜಸ್ವಿ ಹಾಗೂ ಶಿವಶ್ರೀ ಮದುವೆ ಸಂಭ್ರಮ ಆಚರಣೆಗಳು ಹೇಗಿತ್ತು ಅನ್ನೋದನ್ನ ಹೇಳ್ತೀವಿ ಕೇಳಿ. ಮಾರ್ಚ್ 5ರ ಸಂಜೆ ವರಪೂಜೆ ಕಾರ್ಯಕ್ರಮ ಬಹಳ ಸಂಭ್ರಮದಿಂದ ನಡೆದಿತ್ತು. ಬಳಿಕ ಮಾರ್ಚ್ 6ರ ಬೆಳಗ್ಗೆ ಅಂದ್ರೆ ಇಂದು ಕಾಶಿ ಯಾತ್ರೆ, ಜೀರಿಗೆ ಬೆಲ್ಲ ಹಾಗೂ ಲಾಜಾ ಹೋಮ ಕಾರ್ಯಕ್ರಮಗಳು ನೆರವೇರಿವೆ. ಮಾರ್ಚ್ 6ರ ಬೆಳಗ್ಗೆ ಅಂದ್ರೆ ಇಂದು 10:45 ತುಲಾ ಲಗ್ನದಲ್ಲಿ ಮಾಂಗಲ್ಯ ಧಾರಣೆ ಅದ್ದೂರಿಯಾಗಿ ನಡೆಯಿತು. ಇದೇ ದಿನ ಸಂಜೆ ತೇಜಸ್ವಿ ನಿವಾಸದಲ್ಲಿ ಮನೆ ತುಂಬಿಸಿಕೊಳ್ಳುವ ಕಾರ್ಯಕ್ರಮವೂ ಕೂಡ ನಡೆದಿದೆ. ಇನ್ನು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್, ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಕೇಂದ್ರ ಸಚಿವ ಸೋಮಣ್ಣ, ಮಾಜಿ ಸಂಸದ ಪ್ರತಾಪ್ ಸಿಂಹ, ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಸೇರಿದಂತೆ ಹಲವು ರಾಜಕೀಯ ಗಣ್ಯರು ತೇಜಸ್ವಿ ಸೂರ್ಯ ವಿವಾಹದಲ್ಲಿ ಉಪಸ್ಥಿತರಿದ್ದು ನವ ಜೋಡಿಗೆ ಶುಭ ಹಾರೈಸಿದ್ದಾರೆ. ಜೊತೆಗೆ ತಮ್ಮ ತಮ್ಮ ಎಕ್ಸ್ ಖಾತೆಗಳಲ್ಲೂ ತೇಜಸ್ವಿ ಹಾಗೂ ಶಿವಶ್ರೀ ಜೋಡಿಗೆ ಶುಭ ಕೋರಿದ್ದಾರೆ. ಒಟ್ನಲ್ಲಿ ತೇಜಸ್ವಿ ಸೂರ್ಯ ವಿವಾಹ ಅತ್ಯಂತ ಸರಳ, ಸುಂದರವಾಗಿ ನಡೆದಿದ್ದು ಮಾರ್ಚ್ 9ರಂದು ಬೆಂಗಳೂರಿನ ಅರಮನೆ ಮೈದಾನದ ಗಾಯತ್ರಿ ವಿಹಾರದಲ್ಲಿ ಅದ್ದೂರಿ ರಿಸೆಪ್ಷನ್ ನಡೆಯಲಿದೆ. ಪ್ರಧಾನಿ ಮೋದಿ ಮೆಚ್ಚಿದ ಗಾಯಕಿ ತೇಜಸ್ವಿಯ ಬಾಳ ಸಂಗಾತಿಯಾಗಿರೋದ್ರಿಂದ ಸಂಸದ ತೇಜಸ್ವಿ ಸೂರ್ಯ ಅಭಿಮಾನಿಗಳು ಫುಲ್ ಖುಷಿಯಲ್ಲಿದ್ದಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.